ಈ ಬಗ್ಗೆ ಇನ್ನಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಶಾಂತ್ ನಾಥು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, ಮಹತ್ವದ ಒಂದು ನಿರ್ಧಾರವನ್ನ ದೆಹಲಿ ಸರ್ಕಾರವೂ ಕೂಡ ತೆಗೆದುಕೊಂಡಿದೆ. ಈಗಾಗಲೇ ಹಲವು ರಾಜ್ಯಗಳಲ್ಲಿ ಮ್ಯಾಗಿಯನ್ನು ನಿಷೇಧಿಸಲಾಗಿದ್ದು ದೆಹಲಿಯೂ ಕೂಡ ಈ ನಿರ್ಧಾರವನ್ನ ತೆಗೆದುಕೊಂಡಾಗಿದೆ. ಸೊ ಸಚಿವ ಸಂಪುಟ ಸಭೆಯಲ್ಲಿ ಯಾವೆಲ್ಲ ಚರ್ಚೆಗಳು ನಡೆದವು, ಯಾವ ರೀತಿ ಒಂದು ಆದೇಶ ಹೊರಬಿದ್ದಿದೆ? ಎಸ್, ಸಂಪರ್ಕ ಸಾಧ್ಯವಾಗ್ತಾ ಇಲ್ಲ. ಉತ್ತರ ಪ್ರದೇಶದ ಆಹಾರ ನಿಗಮ ಮ್ಯಾಗಿಯನ್ನ ಪ್ರಯೋಗಾಲಯಕ್ಕೆ ಕಳುಹಿಸಿಕೊಟ್ಟಿತ್ತು. ಆ ಸಂದರ್ಭದಲ್ಲಿ ನಿಗದಿತ ಪ್ರಮಾಣಕ್ಕಿಂತ ಹೆಚ್ಚಿನ ಮಟ್ಟದ ಸೀಸ ಅಂದ್ರೆ ಲೆಡ್ನ ಅಂಶ ಪತ್ತೆಯಾಗಿದ್ದು, ಮತ್ತೊಂದು MSG ಅನ್ನುವಂತಹ ಒಂದು ಅಂಶವೂ ಕೂಡ ಅತಿ ಹೆಚ್ಚಿನ ಪ್ರಮಾಣದಲ್ಲಿ, MSG ಅಂದ್ರೆ ಮೋನೋಸೋಡಿಯಂ ಗ್ಲುಟಮೇಟ್, ಈ ಅಂಶವೂ ಕೂಡ ಅತಿ ಹೆಚ್ಚಿನ ನಿಗದಿತ ಪ್ರಮಾಣಕ್ಕಿಂತ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಆ ಒಂದು ಮ್ಯಾಗಿಯಲ್ಲಿ ಬಳಸುವ ಕಾರಣದಿಂದಾಗಿ ಸಾಕಷ್ಟು ವಿವಾದವನ್ನ ಸೃಷ್ಟಿಸಿದ್ದು. ಈಗಾಗಲೇ 5 ರಾಜ್ಯಗಳಲ್ಲಿ ಇದರ ನಿಷೇಧ ಹೇರಲಾಗಿದ್ದು ದೆಹಲಿಯೂ ಕೂಡ ಇದರಲ್ಲಿ ಒಂದಾಗಿದೆ. ರಾಜ್ಯದಲ್ಲಿ ಮ್ಯಾಗಿ ನಿಷೇಧ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಂಗಳೂರಿನಲ್ಲಿ ಸಚಿವ UT ಖಾದರ್ ಹೇಳಿಕೆಯನ್ನ ನೀಡಿದ್ದಾರೆ. MNC ಕಂಪನಿಗಳ ಒತ್ತಡಕ್ಕೆ ಯಾವುದೇ ಕಾರಣಕ್ಕೂ ಮಣಿಯೋದಿಲ್ಲ, ರಾಜ್ಯ ಸರ್ಕಾರದ ಮೇಲೆ ಯಾರ ಒತ್ತಡವೂ ಇಲ್ಲ. ಕೇರಳದಲ್ಲಿ ನಿಷೇಧ ಮಾಡಿದ್ದಾರೆ ಅಂತ ರಾಜ್ಯದಲ್ಲೂ ನಿಷೇಧಿಸಬೇಕಾಗಿಲ್ಲ. ಮ್ಯಾಗಿ ಉತ್ಪಾದನಾ ಘಟಕಗಳಿಂದ ಸ್ಯಾಂಪಲ್ ತರಿಸಿ ಪರೀಕ್ಷೆಗೆ ಕಳುಹಿಸಲಾಗಿದೆ. ಪರೀಕ್ಷೆಯ ವರದಿ ಬಂದ ನಂತರ ಕ್ರಮ ಕೈಗೊಳ್ತೇವೆ ಅಂತ UT ಖಾದರ್ ಹೇಳಿದ್ದಾರೆ. ಮ್ಯಾಗಿಯ ಇವತ್ತು ಕ್ವಾಲಿಟಿಗೆ ಸಂಬಂಧಪಟ್ಟಂಥ ಗೊಂದಲದಲ್ಲಿ ನಾವು ಇವತ್ತು ನಮ್ಮ ರಾಜ್ಯದ ನಮ್ಮ ಇಲಾಖೆಯ ಅಧಿಕಾರಿಗಳಿಗೆ ಮತ್ತು ನಮ್ಮ ಆಹಾರ ಮತ್ತು ಫುಡ್ ಆ್ಯಂಡ್ ಸೇಫ್ಟಿ ಸುರಕ್ಷತಾ ಕಾಯ್ದೆಯ ವಿಚಾರ ನೋಡುವ ಅಧಿಕಾರಿಗಳಿಗೆ ಸ್ಪಷ್ಟ ಆದೇಶವನ್ನು ಕೊಟ್ಟಿದ್ದೇವೆ. ಒಂದು, ಈ ರಾಜ್ಯದಲ್ಲಿ ಎಷ್ಟು ಮ್ಯಾಗಿ ಉತ್ಪಾದನೆ ಆಗುವಂಥ ನೆಸ್ಲೆ ಅವರ ಘಟಕ ಇದೆ, ಎಲ್ಲ ಘಟಕಗಳಿಗೂ ಸ್ಯಾಂಪಲನ್ನು ತಗೊಳ್ಬೇಕು. ಮತ್ತು ಎಲ್ಲ ರಿಟೇಲ್ ಶಾಪ್ಗಳು ಎಲ್ಲಿದೆಯಾ ಅಲ್ಲಿಂದ ಸ್ಯಾಂಪಲ್ ಪಡೆದುಕೊಂಡು ಇವತ್ತು ಲ್ಯಾಬ್ ನಮ್ಮ ಕೇಂದ್ರದ ಮಾನ್ಯತೆ ಪಡೆದಂಥ CFTRI ಲ್ಯಾಬ್ ಒಂದು ಮೈಸೂರಲ್ಲಿದೆ, ಅದು ಸರ್ಕಾರದ ಲ್ಯಾಬ್ ಅದೊಂದು. ಅದೇ ರೀತಿ NBH ನ್ಯಾಷನಲ್ ರೆಗ್ಯುಲೇಷನ್ ಪಡೆದಂಥ ಅತ್ಯುತ್ತಮ 2 ಪ್ರೈವೇಟ್ ಲ್ಯಾಬ್ಗಳು ಕೂಡ ಇವತ್ತು ಬೆಂಗಳೂರಿನಲ್ಲಿ ಇದೆ. ಸೊ ಈ ಸರ್ಕಾರಕ್ಕೆ ನಮ್ಮ NBH ಅಗ್ರಿಡೇಷನ್ ಪಡೆದಂತಹ ಸರ್ಕಾರಿ ಲ್ಯಾಬ್ ಮತ್ತು ರಾಷ್ಟ್ರೀಯ ಮಾನ್ಯತೆ ಪಡೆದಂತಹ ನಮ್ಮ ಪ್ರೈವೇಟ್ ಲ್ಯಾಬ್, ಈ 3 ಕಡೆ ಕೂಡ ಇವತ್ತು ಸ್ಯಾಂಪಲ್ನ ಕಳಿಸಿ ಅದರ ವರದಿಯನ್ನು ತರಲಿಕ್ಕೆ ನಾವು ಹೇಳಿದ್ದೇವೆ. ಆ ವರದಿ ಆಧಾರದ ಮೇಲೆ ಸರ್ಕಾರ ಮುಂದಿನ ಕ್ರಮವನ್ನು ಕೈಗೊಳ್ತದೆ. ಅಲ್ಲಿಯ ತನಕ ನಮ್ಮ ಜನಸಾಮಾನ್ಯ ನಮ್ಮ ವಿನಂತಿ ಏನಂತ ಹೇಳಿದರೆ, ಆರೋಗ್ಯ ಸಂಬಂಧಪಟ್ಟಂತೆ ನಮ್ಮ ಸಹಕಾರ ಭಾಗವಹಿಸಬೇಕು. ಅಲ್ಲಿಯ ತನಕ ಯಾರು ಕೂಡ ಅದನ್ನು ಪರ್ಚೇಸ್ ಮಾಡೋದು ಬೇಡ, ಮಕ್ಕಳಿಗೆ ಕೊಡೋದು ಬೇಡ. ಇದರ ಜೊತೆಯಲ್ಲಿ ಅಂಗಡಿಯವರು ಕೂಡ ಇದನ್ನು ಸೇಲ್ ಮಾಡಿ ಉತ್ತೇಜನ ತೋರಿಸೋದು ಬೇಡ. ಒಂದು ಆ ಟೆಸ್ಟ್ ಮುಖಾಂತರ ಕ್ಲಿಯರ್ ಆಗಿಲ್ಲ ಬರಲಿ, ತದನಂತರವೇ ಜನಸಾಮಾನ್ಯದ ಬಗ್ಗೆ ಆಸಕ್ತಿ ವಹಿಸಬೇಕನ್ನು ಹೇಳಿ